ಆ ರಾತ್ರಿ ಅವಳು ಮಲಗಲಿಲ್ಲ. ಅರುಣ್ ಮಲಗಿದಾಗ ಅವನ ಮುಖವನ್ನೇ ನೋಡುತ್ತಾ ಕುಳಿತುಕೊಂಡಳು. ಎಷ್ಟು ಬೇಗ ನನ್ನ ಮಗು ನನ್ನಿಂದ ದೂರವಾಗಬೇಕಾ ದೇವರೇ ಎಂದು ಮೌನವಾಗಿ ಅತ್ತಳು. ಇನ್ನೇನು ಹೊರಡುವ ದಿನ ಬಂದಿತು. ಬಸ್ ಸ್ಟ್ಯಾಂಡಿನಲ್ಲಿ ಅರುಣ್ ಬ್ಯಾಗು ಹಿಡಿದು ನಿಂತಿದ್ದ. ಸಾವಿತ್ರಮ್ಮ ಅವನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಅಮ್ಮ, ಅಳಬೇಡ, ನಾನು ಪ್ರತಿದಿನ ಕರೆ ಮಾಡುತ್ತೇನೆ ಎಂದು ಅವನು ಹೇಳಿದನು. ಅಲ್ಲಿ ನೀನು ಸಮಯಕ್ಕೆ ಸರಿಯಾಗಿ ತಿನ್ನಬೇಕು, ಚಳಿಯಲ್ಲಿ ಜಾಗ್ರತೆ, ಕೆಲಸದಲ್ಲಿ ಹೆಚ್ಚು ಒತ್ತಡ ಬೇಡ ಎಂದು ಹೇಳಿದಳು. ತಾಯಿಯ ಮಾತುಗಳಿಗೆ ಅಂತ್ಯವೇ ಇರಲಿಲ್ಲ. ಬಸ್ ಹೊರಡಲು ಶುರುವಾದಾಗ ಸಾವಿತ್ರಮ್ಮನ ಹೃದಯವೇ ಹರಿದು ಹೋದಂತೆ ಆಯಿತು. ಅಮ್ಮ, ಬೇಗ ಬರುತ್ತೀನಿ ಅಂತ ಹೇಳಿ ಅವನು ಕೈ ಬೀಸಿದ್ದ. ಬಸ್ ಕಣ್ಮರೆ ಆದ ಮೇಲೆ ಕೂಡ ಅವಳು ಅಲ್ಲೇ ನಿಂತಿದ್ದಳು. ಆ ದಿನ ಮನೆಗೆ ಬಂದಾಗ ಮನೆ ಅದೇ ಆಗಿತ್ತು. ಅದೇ ಗೋಡೆಗಳು, ಅದೇ ಪಾತ್ರೆಗಳು, ಅದೇ. ಆದರೆ ಮನೆಯಲ್ಲಿ ಜೀವ ಇರಲಿಲ್ಲ. ಅರುಣ್ ಕೋಣೆಗೆ ಹೋಗಿ ಅರುಣ್ ಕೋಣೆಗೆ ಹೋಗಿ ಅವನ ಪುಸ್ತಕಗಳನ್ನು ಮುಟ್ಟಿದಳು. ಹಾಸಿಗೆಯ ಮೇಲೆ ಕುಳಿತು ನಿಧಾನವಾಗಿ ಅವನ ತಲೆಯನ್ನು ತಾಗುವಂತೆ ಕೈ ಇಟ್ಟಳು. ಇಲ್ಲಿಯೇ ಮಲಗುತ್ತಿದ್ದೀಯಾ, ಈಗ ಎಲ್ಲಿದ್ದೀಯೋ ಅಂತ ಹೇಳುತ್ತಾ ಕಣ್ಣೀರು ತಡೆಯಲಾಗಲಿಲ್ಲ. ಮೊದಲು ಕೆಲವು ದಿನಗಳು ಫೋನ್ ಕರೆಗಳು ಬರುತ್ತಿದ್ದವು. ಒಂದು ದಿನ ಅರುಣ್ ಕರೆ ಮಾಡಿದ್ದ. ಅಮ್ಮ, ನಾನು ಇಲ್ಲಿಯೇ ಮದುವೆಯಾಗುತ್ತಿದ್ದೇನೆ, ಹುಡುಗಿ ಹೆಸರು ನೇಹಾ ಎಂದು ಹೇಳಿದ. ಸಾವಿತ್ರಮ್ಮ ಕೆಲವು ಕ್ಷಣ ಮೌನವಾಗಿದ್ದಳು. ನಿನಗೆ ಇಷ್ಟ ಅಂದರೆ ಸಾಕಪ್ಪ ಎಂದು ಉತ್ತರಿಸಿದಳು. ಹೀಗೆ ದಿನಗಳು ಕಳೆದವು. ಒಂದು ಸಂಜೆ. ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮುಸ್ಸಂಜೆ ಮಾತು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಿಮಗೆ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಕಥೆಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಗ ವಿದೇಶಕ್ಕೆ ಹೋದ ನಂತರ ತಾಯಿಯ ಮನಸ್ಸು ಖಾಲಿತನದಿಂದ ತುಂಬಿತ್ತು. ಹಳ್ಳಿಯ ಅಂಚಿನಲ್ಲಿದ್ದ ಆ ಚಿಕ್ಕ ಮನೆಯಲ್ಲಿ ಬೆಳಗಿನ ಸೂರ್ಯಕಿರಣಗಳು ನಿಧಾನವಾಗಿ ಒಳಗೆ ಬೀಳುತ್ತಿದ್ದವು. ಆ ಮನೆಯಲ್ಲಿ ಒಬ್ಬಳೇ ಕುಳಿತಿದ್ದಳು ಸಾವಿತ್ರಮ್ಮ. ಮುಖದಲ್ಲಿ ವಯಸ್ಸಿನ ಗುರುತುಗಳಿದ್ದರೂ ಕಣ್ಣಲ್ಲಿ ಇನ್ನೂ ಮಗನ ಮೇಲೆ ಪ್ರೀತಿ ಹೊಳೆಯುತ್ತಿತ್ತು. ಆದರೆ ಆ ಕಣ್ಣಿನ ಒಳಗೆ ಒಂದು ದೊಡ್ಡ ಖಾಲಿತನವು ಅಡಗಿತ್ತು. ಸಾವಿತ್ರಮ್ಮನಿಗೆ ಒಬ್ಬನೇ ಮಗ ಅರುಣ್. ಗಂಡ ರಾಮಯ್ಯ ಹಲವು ವರ್ಷಗಳ ಹಿಂದೆಯೇ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದರು. ಆಗ ಅರುಣ್ ಕೇವಲ 10 ವರ್ಷದ ಹುಡುಗ. ಆ ದಿನದಿಂದಲೇ ಸಾವಿತ್ರಮ್ಮ ತನ್ನ ಜೀವನವನ್ನೇ ಮಗನಿಗಾಗಿ ಅರ್ಪಿಸಿದಳು. ಬೆಳಗ್ಗೆ ಹೊಲಕ್ಕೆ ಹೋಗಿ ಕೆಲಸ ಮಾಡುವುದು, ಸಂಜೆ ಮನೆ ಕೆಲಸ ಮಾಡುತ್ತಿದ್ದಳು. ಇದರ ಮಧ್ಯೆ ಜನರ ಮನೆಗೆ ಹೋಗಿ ಪಾತ್ರೆ ತೊಳೆಯುತ್ತಿದ್ದಳು. ಹೀಗೆ ಎಷ್ಟೇ ಕಷ್ಟ ಬಂದರೂ ಅವಳು ತಲೆಬಾಗಲಿಲ್ಲ. ನನ್ನ ಮಗ ದೊಡ್ಡವನಾಗಬೇಕು, ಓದಿ ದೊಡ್ಡ ಅಧಿಕಾರಿಯಾಗಬೇಕು ಎಂಬ ಒಂದು ಕನಸೇ ಅವಳನ್ನು ಜೀವಂತವಾಗಿ ಬಿಟ್ಟಿತು. ಅರುಣ್ ಕೂಡ ಅಮ್ಮನ ಕಷ್ಟ ಅರಿತು ಓದಿನಲ್ಲಿ ತುಂಬ ಮುಂದೆ ಬಂದಿದ್ದನು. ಊರಿನ ಜನರೆಲ್ಲರೂ, ಸಾವಿತ್ರಮ್ಮ, ನಿನ್ನ ಮಗ ತುಂಬ ಬುದ್ಧಿವಂತ, ಅವನು ದೊಡ್ಡ ವ್ಯಕ್ತಿಯಾಗುತ್ತಾನೆ ಅಂತ ಹೇಳುತ್ತಿದ್ದರು. ಆಗ ಅವಳು ನಗುತ್ತಾ, ನನ್ನ ಜೀವವೇ ಅವನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳುತ್ತಿದ್ದಳು. ಹೀಗೆ ಕಾಲ ಸಾಗುತ್ತಿತ್ತು. ಅರುಣ್ ಇಂಜಿನಿಯರಿಂಗ್ ಓದಿ ಬೆಂಗಳೂರಿನಲ್ಲಿ ಕೆಲಸ ಪಡೆದನು. ಮೊದಲ ಸಂಬಳ ಬಂದ ದಿನ ಅಮ್ಮನ ಕೈಗೆ ಸೀರೆ ತಂದು ಕೊಟ್ಟನು. ಅಮ್ಮ, ನೀನು ಇಷ್ಟು ವರ್ಷ ನನಗಾಗಿ ಅತ್ತೆ, ಈಗ ನೀನು ನಗಬೇಕು ಎಂದು ಹೇಳಿದ್ದನು. ಆ ಮಾತು ಕೇಳಿ ಸಾವಿತ್ರಮ್ಮ ಕಣ್ಣೀರು ಹಾಕಿದಳು. ಮಗ, ನನಗೆ ಇನ್ನೇನು ಬೇಕಪ್ಪ, ನೀನು ನನ್ನ ಹತ್ತಿರ ಇದ್ದರೆ ಅಷ್ಟೇ ಸಾಕು ಅಂತ ಹೇಳಿದಳು. ಆದರೆ ಜೀವನ ಯಾವಾಗಲೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಒಂದು ದಿನ ಅರುಣ್ ಮನೆಗೆ ಬಂದು, ಅಮ್ಮ, ನನಗೆ ಅಮೆರಿಕದಲ್ಲಿ ದೊಡ್ಡ ಕೆಲಸ ಸಿಕ್ಕಿದೆ ಎಂದು ಹೇಳಿದನು. ಸಾವಿತ್ರಮ್ಮನ ಕೈಯಲ್ಲಿದ್ದ ಕಪ್ ಜಾರಿ ಬೀಳುವಂತಾಯಿತು. ಅಮೆರಿಕ ಅಂದರೆ ತುಂಬ ದೂರ ಅಲ್ಲವಾ ಮಗ ಅಂತ ಕೇಳಿದಳು. ಹೌದು ಅಮ್ಮ, ಆದರೆ ಇದು ನನ್ನ ಕನಸು. 2-3 ವರ್ಷ ಮಾತ್ರ, ನಂತರ ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದನು. ಸಾವಿತ್ರಮ್ಮ ತುಟಿಯಲ್ಲಿ ನಗು ತೋರಿಸಿದಳು. ಆದರೆ ಹೃದಯ ಒಳಗೆ ಏನೋ ಒಡೆದಂತೆ ಆಯಿತು. ನಿನ್ನ ಕನಸು ದೊಡ್ಡದು ಮಗ, ಹೋಗು, ನಾನು ಅಡ್ಡ ಬರುವುದಿಲ್ಲ ಅಂತ ಹೇಳಿದಳು. ಆ ರಾತ್ರಿ ಅವಳು ಮಲಗಲಿಲ್ಲ. ಅರುಣ್ ಮಲಗಿದಾಗ ಅವನ ಮುಖವನ್ನೇ ನೋಡುತ್ತಾ ಕುಳಿತುಕೊಂಡಳು. ಎಷ್ಟು ಬೇಗ ನನ್ನ ಮಗು ನನ್ನಿಂದ ದೂರವಾಗಬೇಕಾ ದೇವರೇ ಎಂದು ಮೌನವಾಗಿಯೇ ಅತ್ತಳು. ಇನ್ನೇನು ಹೊರಡುವ ದಿನ ಬಂದಿತು. ಬಸ್ ಸ್ಟ್ಯಾಂಡಿನಲ್ಲಿ ಅರುಣ್ ಬ್ಯಾಗ್ ಹಿಡಿದು ನಿಂತಿದ್ದ. ಸಾವಿತ್ರಮ್ಮ ಅವನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಅಮ್ಮ, ಅಳಬೇಡ, ನಾನು ಪ್ರತಿದಿನ ಕರೆ ಮಾಡುತ್ತೇನೆ ಎಂದು ಅವನು ಹೇಳಿದನು. ಅಲ್ಲಿ ನೀನು ಸಮಯಕ್ಕೆ ಸರಿಯಾಗಿ ತಿನ್ನಬೇಕು, ಚಳಿಯಲ್ಲಿ ಜಾಗ್ರತೆ ಮಗ,
ಕೆಲಸದಲ್ಲಿ ಹೆಚ್ಚು ಒತ್ತಡ ಬೇಡ ಎಂದು ಹೇಳಿದಳು. ತಾಯಿಯ ಮಾತುಗಳಿಗೆ ಅಂತ್ಯವೇ ಇರಲಿಲ್ಲ. ಬಸ್ ಹೊರಡಲು ಶುರುವಾದಾಗ ಸಾವಿತ್ರಮ್ಮನ ಹೃದಯ ಹರಿದು ಹೋದಂತಾಯಿತು. ಅಮ್ಮ ಬೇಗ ಬರುತ್ತೀನಿ ಅಂತ ಹೇಳಿ ಅವನು ಕೈ ಬೀಸಿದ. ಬಸ್ ಕಣ್ಮರೆ ಆದ ಮೇಲೆ ಕೂಡ ಅವಳು ಅಲ್ಲೇ ನಿಂತಿದ್ದಳು. ಆ ದಿನ ಮನೆಗೆ ಬಂದಾಗ ಮನೆ ಅದೇ ಆಗಿತ್ತು. ಅದೇ ಗೋಡೆಗಳು, ಅದೇ ಪಾತ್ರೆಗಳು, ಅದೇ. ಆದರೆ ಮನೆಯಲ್ಲಿ ಜೀವ ಇರಲಿಲ್ಲ. ಅರುಣ್ ಕೋಣೆಗೆ ಹೋಗಿ ಅವನ ಪುಸ್ತಕಗಳನ್ನು ಮುಟ್ಟಿದಳು. ಹಾಸಿಗೆಯ ಮೇಲೆ ಕುಳಿತು ನಿಧಾನವಾಗಿ ಅವನ ತಲೆಯನ್ನು ತಾಗುವಂತೆ ಕೈಯಿಟ್ಟಳು. ಇಲ್ಲೇ ಮಲಗುತ್ತಿದ್ದೀಯ ಮಗನೇ, ಈಗ ಎಲ್ಲಿದ್ದೀಯೋ ಅಂತ ಹೇಳುತ್ತಾ ಕಣ್ಣೀರು ತಡೆಯಲಾಗಲಿಲ್ಲ. ಮೊದಲು ಕೆಲವು ದಿನಗಳು ಫೋನ್ ಕರೆಗಳು ಬರುತ್ತಿದ್ದವು. ಅಮ್ಮ, ನಾನು ಚೆನ್ನಾಗಿದ್ದೀನಿ ಅಮ್ಮ, ಇಲ್ಲಿ ತುಂಬ ಚಳಿ ಅಮ್ಮ, ಕೆಲಸ ಜಾಸ್ತಿ ಅಮ್ಮ. ಆ ಕರೆಗಳೇ ಸಾವಿತ್ರಮ್ಮನಿಗೆ ಜೀವ. ಅವಳು ಬೆಳಗ್ಗೆಯಿಂದಲೇ ಫೋನನ್ನು ಹತ್ತಿರ ಇಡುತ್ತಿದ್ದಳು. ಯಾರಾದರೂ ಕರೆ ಮಾಡಿದರೆ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನನ್ನ ಮಗ ಫೋನ್ ಮಾಡಿದ್ದಾನೆಯೇ ಎಂದುಕೊಳ್ಳುತ್ತಿದ್ದಳು. ಆದರೆ ದಿನಗಳು ಸಾಗಿದಂತೆ ಕರೆಗಳು ಕಡಿಮೆಯಾದವು. ವಾರಕ್ಕೆ 1 ಬಾರಿ ಮಾತ್ರ, ನಂತರ ತಿಂಗಳಿಗೆ 1 ಬಾರಿ ಮಾತ್ರ. ಅಮ್ಮ ತುಂಬ ಬ್ಯುಸಿ ಅಮ್ಮ, ಮೀಟಿಂಗ್ ಇದೆ ಅಮ್ಮ, ನಂತರ ಮಾಡುತ್ತೀನಿ. ಆನಂತರ ಬಹಳ ದೀರ್ಘವಾಗತೊಡಗಿತು. ಸಾವಿತ್ರಮ್ಮ ಪ್ರತಿದಿನ ಮನೆಯ ಬಾಗಿಲ ಬಳಿ ಕುಳಿತು ರಸ್ತೆಯನ್ನು ನೋಡುತ್ತಿದ್ದಳು. ಪೋಸ್ಟ್ಮ್ಯಾನ್ ಬಂದರೆ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನನ್ನ ಮಗನ ಪತ್ರ ಬಂದಿದೆಯೇ ಅಂತ ಅಂದುಕೊಳ್ಳುತ್ತಿದ್ದಳು. ಆದರೆ ಮಗನಿಗೆ ಈಗ ಪತ್ರ ಬರೆಯಲು ಸಮಯವೇ ಇರಲಿಲ್ಲ. ಇದರ ಮಧ್ಯೆ ಹಬ್ಬಗಳು ಇನ್ನಷ್ಟು ನೋವು ಕೊಡುತ್ತಿದ್ದವು. ದೀಪಾವಳಿಯಲ್ಲಿ ಅವಳು 2 ದೀಪ ಹೆಚ್ಚು ಹಚ್ಚುತ್ತಿದ್ದಳು. ಒಂದು ನನ್ನ ಮಗನಿಗಾಗಿ ಎನ್ನುತ್ತಿದ್ದಳು. ಸಂಕ್ರಾಂತಿ ಬಂದಾಗ ಅವನಿಗೆ ಇಷ್ಟವಾದ ಎಳ್ಳು ಬೆಲ್ಲ ಮಾಡುತ್ತಿದ್ದಳು. ಆದರೆ ತಿನ್ನಲು ಯಾರೂ ಇರಲಿಲ್ಲ. ಒಂದು ದಿನ ನೆರೆಮನೆಯ ಲಕ್ಷ್ಮಿ, ಅಕ್ಕ, ಈ ಸಲನೂ ಅರುಣ್ ಬರೋದಿಲ್ಲವಾ ಎಂದು ಕೇಳಿದಳು. ಸಾವಿತ್ರಮ್ಮ ನಗು ತೋರಿಸಿ, ಅಲ್ಲಿ ಕೆಲಸ ಜಾಸ್ತಿಯಂತೆ ಅಂತ ಹೇಳಿದಳು. ಆದರೆ ಒಳಗೆ ಕಣ್ಣೀರು ಹರಿಯುತ್ತಿತ್ತು. ರಾತ್ರಿ ಊಟದ ವೇಳೆ ಅವಳು ಯಾವಾಗಲೂ 2 ತಟ್ಟೆ ಇಡುತ್ತಿದ್ದಳು. ನಂತರ ನೆನಪಾಗಿ ಒಂದನ್ನು ತೆಗೆದು ಹಾಕುತ್ತಿದ್ದಳು. ಅಯ್ಯೋ, ನಾನು ಇನ್ನೂ ಕೂಡ ಮಗ ಇಲ್ಲೇ ಇದ್ದಾನೆ ಅಂದುಕೊಂಡಿದ್ದೇನೆ ಎಂದು ಮನಸ್ಸಿನಲ್ಲಿಯೇ ಬೇಸರ ಪಡುತ್ತಿದ್ದಳು. ಒಂದು ದಿನ ಅವಳು ಜ್ವರದಿಂದ ಹಾಸಿಗೆಯಲ್ಲೇ ಮಲಗಿದ್ದಳು. ಆಗ ನೆರೆಮನೆಯವರು ಆಸ್ಪತ್ರೆಗೆ ಅವಳನ್ನು ಕರೆದೊಯ್ದರು. ಡಾಕ್ಟರ್, ಮನೆಯಲ್ಲಿ ಯಾರಾದರೂ ಮಕ್ಕಳು ಇದ್ದಾರೆಯೇ ಎಂದು ಕೇಳಿದರು. ಅವಳು ನಿಧಾನವಾಗಿ, ಮಗ ಇದ್ದಾನೆ, ಆದರೆ ವಿದೇಶದಲ್ಲಿದ್ದಾನೆ ಎಂದು ಹೇಳಿದಳು. ಆ ಮಾತಿನಲ್ಲಿ ಹೆಮ್ಮೆಗಿಂತ ಹೆಚ್ಚು ಒಂಟಿತನವೇ ಇತ್ತು. ಲಕ್ಷ್ಮಿ ಅರುಣ್ಗೆ ಕರೆ ಮಾಡಿದಳು. ಅರುಣ್, ನಿನ್ನ ಅಮ್ಮನ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದಾಗ ಅವನು, ಅಕ್ಕ, ನಾನು ಈಗ ಬರುವುದು ಕಷ್ಟ, ಪ್ರಾಜೆಕ್ಟ್ ಮಧ್ಯದಲ್ಲಿ ಬರಲು ಆಗುವುದಿಲ್ಲ, ಪ್ಲೀಸ್ ನೀವೇ ನೋಡಿಕೊಳ್ಳಿ ಎಂದು ಹೇಳಿದ್ದನು. ಸಾವಿತ್ರಮ್ಮ ಲಕ್ಷ್ಮಿಯನ್ನು ಕೇಳಿದಾಗ ಅವಳು ಏನೂ ಹೇಳಲಿಲ್ಲ. ಕೇವಲ ಮುಖ ತಿರುಗಿಸಿ ಕಿಟಕಿಯ ಹೊರಗೆ ನೋಡಿದಳು. ಆ ರಾತ್ರಿ ಸಾವಿತ್ರಮ್ಮ ಮೊದಲ ಬಾರಿಗೆ ಮನಸ್ಸಿನಲ್ಲಿಯೇ ಕೇಳಿಕೊಂಡಳು. ನಾನು ಮಗನನ್ನು ದೊಡ್ಡವನನ್ನಾಗಿ ಮಾಡಿದೆ, ಆದರೆ ನನ್ನ ಹತ್ತಿರ ಇರಲು ಅವನಿಗೆ ಸಮಯವೇ ಇಲ್ಲ. ಆ ಪ್ರಶ್ನೆಗೆ ಅವಳ ಮನಸ್ಸಿನಲ್ಲಿ ಕೂಡ ಉತ್ತರ ಇರಲಿಲ್ಲ. ಕಾಲ ಇನ್ನೂ ಮುಂದೆ ಹೋಯಿತು. ಒಂದು ದಿನ ಅರುಣ್ ಕರೆ ಮಾಡಿದ್ದ. ಅಮ್ಮ, ನಾನು ಇಲ್ಲಿ ಮದುವೆ ಆಗುತ್ತಿದ್ದೇನೆ, ಹುಡುಗಿ ಹೆಸರು ನೇಹಾ ಎಂದು ಹೇಳಿದ. ಸಾವಿತ್ರಮ್ಮ ಕೆಲವು ಕ್ಷಣ ಮೌನವಾಗಿದ್ದಳು. ನಿನಗೆ ಇಷ್ಟ ಆದರೆ ಸಾಕಪ್ಪ ಎಂದು ಉತ್ತರಿಸಿದಳು. ಅಮ್ಮ, ಸಾರಿ, ನಿನಗೆ ಮೊದಲೇ ಹೇಳಬೇಕಿತ್ತು ಎಂದು ಅರುಣ್ ಹೇಳಿದ. ಪರವಾಗಿಲ್ಲ ಮಗ, ನೀನು ಸಂತೋಷವಾಗಿರು ಎಂದು ಸಾವಿತ್ರಮ್ಮ ಹೇಳಿದಳು. ಫೋನ್ ಇಟ್ಟ ನಂತರ ಅವಳು ದೇವರ ಮುಂದೆ ಕುಳಿತುಕೊಂಡು ಬಹಳ ಹೊತ್ತು ಅತ್ತಳು. ನನ್ನ ಮಗನ ಮದುವೆಯನ್ನು ನಾನು ನೋಡಲಿಲ್ಲ ದೇವರೇ ಅಂತ. ಆ ಮನೆಯ ಗೋಡೆಗಳು ಅವಳ ಅಳುವನ್ನು ಮೌನವಾಗಿ ಕೇಳುತ್ತಿದ್ದವು. ಹೀಗೆ ವರ್ಷಗಳು ಕಳೆದವು. ಅರುಣ್ಗೆ ಮಗಳು ಹುಟ್ಟಿದಳು. ಅಮ್ಮನಿಗೂ ಫೋಟೋ ಕಳಿಸಿದ್ದ. ಸಾವಿತ್ರಮ್ಮ ಆ ಫೋಟೋವನ್ನು ಎಷ್ಟು ಬಾರಿ ನೋಡಿದಳೋ ಅವಳಿಗೆ ಗೊತ್ತಿರಲಿಲ್ಲ. ನನ್ನ ಮೊಮ್ಮಗಳು. ಅವಳ ಕಣ್ಣುಗಳಲ್ಲಿ ಸಂತೋಷ ಮತ್ತು ನೋವು ಎರಡೂ ಸೇರಿದವು. ಒಮ್ಮೆ ನನ್ನ ಮಡಿಲಲ್ಲಿ ಹಾಕು ದೇವರೇ ಎಂದು ಕೇಳಿಕೊಳ್ಳುತ್ತಿದ್ದಳು. ಆದರೆ ಆ ಅವಕಾಶವು ದೂರದ ಕನಸೇ ಆಗಿತ್ತು. ಹೀಗಿರುವಾಗ ಒಂದು ಮಳೆಗಾಲದ ಸಂಜೆ ಮನೆ ಮುಂದೆ ಮಳೆ ಸುರಿಯುತ್ತಿತ್ತು. ಸಾವಿತ್ರಮ್ಮ ಒಬ್ಬಳೇ ಕುಳಿತಿದ್ದಳು. ಅವಳು ಹಳೆಯ ಆಲ್ಬಮ್ ತೆರೆದಳು. ಅರುಣ್ ಚಿಕ್ಕವನಾಗಿದ್ದಾಗ ತೆಗೆದ ಫೋಟೋ, ಮಣ್ಣಿನಲ್ಲಿ ಆಟ ಆಡುತ್ತಿದ್ದ ಫೋಟೋ,
ಅವನ ಶಾಲೆಯ ಮೊದಲ ದಿನ ಮತ್ತು ಪದವಿ ದಿನದ ಪ್ರತಿ ಫೋಟೋ ಎಲ್ಲವೂ ಅದರಲ್ಲಿತ್ತು. ಒಂದು ಜೀವನ ಅವಳು ನಿಧಾನವಾಗಿ ಫೋಟೋವನ್ನು ತಬ್ಬಿಕೊಂಡಳು. ಚಿಕ್ಕವನಾಗಿದ್ದಾಗ ನನ್ನ ಕೈ ಬಿಡುತ್ತಿರಲಿಲ್ಲ. ಈಗ ನನ್ನ ನೆರಳು ಕೂಡ ಅವನ ಹತ್ತಿರ ಇಲ್ಲ ಅಂತ ಅಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಗೇಟ್ ಬಳಿ ಕಾರಿನ ಶಬ್ದ. ಅವಳು ಆಶ್ಚರ್ಯದಿಂದ ತಲೆ ಎತ್ತಿದಳು. ಬಾಗಿಲು ತೆರೆದಿತ್ತು. ಅಮ್ಮಾ, ಅದು ಅರುಣನ ಧ್ವನಿ. ಸಾವಿತ್ರಮ್ಮ ನಂಬಲಾರದೆ ನಿಂತಳು. ಅವಳ ಮುಂದೆ ಅರುಣ್, ಅವನ ಜೊತೆ ಹೆಂಡತಿ ನೇಹಾ ಮತ್ತು ಚಿಕ್ಕ ಮಗಳು. ಅಮ್ಮ, ಸರ್ಪ್ರೈಸ್ ಅಂತ ಅರುಣ್ ಹೇಳಿದನು. ಅವಳಿಗೆ ಕೆಲವು ಕ್ಷಣ ಮಾತೇ ಬರಲಿಲ್ಲ. ನಂತರ ಓಡಿ ಹೋಗಿ ಮಗನ ಮುಖವನ್ನು ತಡವಿದಳು. ನಿಜವಾಗಿಯೂ ನೀನಾ ಅಂತ ಕೇಳಿದಳು. ಅರುಣ್ ಅಮ್ಮನ ಕೈ ಹಿಡಿದು ಅತ್ತನು. ಕ್ಷಮಿಸು ಅಮ್ಮ, ತುಂಬ ತಡವಾಯಿತು. ನಾನು ಯಶಸ್ಸಿನ ಹಿಂದೆ ಓಡುತ್ತಾ ನಿನ್ನ ಒಂಟಿತನ ನೋಡಲೇ ಇಲ್ಲ ಎಂದು ಹೇಳಿದನು. ಸಾವಿತ್ರಮ್ಮ ಕಣ್ಣೀರು ಒರೆಸಿಕೊಂಡು, ಮಗ, ತಾಯಿ ಕೋಪವನ್ನು ಹೆಚ್ಚು ದಿನ ಇಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿದಳು. ಚಿಕ್ಕ ಮಗಳು ಮುಂದೆ ಬಂದು ಗ್ರ್ಯಾಂಡ್ ಮಾ ಅಂತ ಹೇಳಿದಳು. ಸಾವಿತ್ರಮ್ಮ ಅವಳನ್ನು ಮಡಿಲಿಗೆ ಎತ್ತಿಕೊಂಡಳು. ಆ ಕ್ಷಣದಲ್ಲಿ ವರ್ಷಗಳ ಖಾಲಿತನ ಕರಗಿದಂತೆ ಭಾಸವಾಯಿತು. ನೇಹಾ ನಿಧಾನವಾಗಿ, ಅಮ್ಮ, ನಾವು ನಿರ್ಧಾರ ಮಾಡಿದ್ದೇವೆ. ಇನ್ನು ನಿಮಗೆ ಒಂಟಿತನ ಇರುವುದಿಲ್ಲ. ನೀವು ನಮ್ಮ ಜೊತೆ ಬರಬೇಕು ಅಥವಾ ನಾವು ಇಲ್ಲೇ ಇರುತ್ತೇವೆ ಅಂತ ಹೇಳಿದಳು. ಸಾವಿತ್ರಮ್ಮ ಮನೆಯನ್ನು ಸುತ್ತಲೂ ನೋಡಿದಳು. ಈ ಗೋಡೆಗಳು ಅವಳ ಕಣ್ಣೀರು ನೋಡಿದ್ದವು. ಆ ಬಾಗಿಲು ಅವಳ ಕಾಯುವಿಕೆಯನ್ನು ಕಂಡಿತ್ತು. ಈ ಮನೆ ಅವಳ ನೋವಿಗೆ ಸಾಕ್ಷಿಯಾಗಿತ್ತು. ಅವಳು ನಗುತ್ತಾ, ನಾನು ಎಲ್ಲೇ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಹತ್ತಿರ ಇದ್ದರೆ ಸಾಕು ಅಂತ ಹೇಳಿದಳು. ಆ ಸಂಜೆ ಆ ಮನೆಯಲ್ಲಿ ಬಹಳ ದಿನಗಳ ನಂತರ ನಗು ಕೇಳಿಸಿತು. ಅಡುಗೆ ಮನೆ ಮತ್ತೆ ಜೀವಂತವಾಯಿತು. ಮೇಜಿನ ಮೇಲೆ ಮತ್ತೆ 4 ತಟ್ಟೆಗಳು ಇಟ್ಟವು. ಸಾವಿತ್ರಮ್ಮ ಊಟ ಹಾಕುತ್ತಾ ಹೇಳಿದಳು, ಎಷ್ಟು ವರ್ಷ ದೇವರನ್ನು ಒಂದೇ ಮಾತು ಕೇಳಿದ್ದೆ, ನನ್ನ ಮಗನನ್ನು ಮತ್ತೆ ನನ್ನ ಹತ್ತಿರ ಕಳುಹಿಸು ಅಂತ. ಇಂದು ದೇವರು ಆ ಮಾತನ್ನು ಕೇಳಿದ್ದಾನೆ ಅಂತ ಹೇಳಿದಳು. ಅರುಣ್ ತಾಯಿಯ ಕೈ ಹಿಡಿದು, ಅಮ್ಮ, ನೀನು ಖಾಲಿ ಮನೆಯಲ್ಲಿ ಒಬ್ಬಳೇ ಇರಲಿಲ್ಲ. ನಿನ್ನ ಪ್ರೀತಿ ನನ್ನ ಜೊತೆ ಯಾವಾಗಲೂ ಇರುತ್ತಿತ್ತು ಅಂತ ಹೇಳಿದ. ಸಾವಿತ್ರಮ್ಮ ನಿಧಾನವಾಗಿ ನಗಾಡಿದಳು. ತಾಯಿ ದಯೆ ಅಂದರೆ ಹಾಗೆ ಮಗ, ದೂರ ಎಷ್ಟೇ ಇರಲಿ ಅದು ಸದಾ ಮಗನ ಜೊತೆಯಲ್ಲಿಯೇ ಇರುತ್ತದೆ ಎಂದು ಹೇಳಿದಳು. ಹೊರಗೆ ಮಳೆ ನಿಂತಿತು. ಆಕಾಶದಲ್ಲಿ ಮೋಡಗಳ ಮಧ್ಯೆ ಚಿಕ್ಕ ಬೆಳಕು ಕಾಣಿಸಿತು. ಹಾಗೆಯೇ ಸಾವಿತ್ರಮ್ಮನ ಜೀವನದಲ್ಲಿಯೂ ಖಾಲಿತನದ ನಂತರ, ಒಂಟಿತನದ ಕಣ್ಣೀರಿನ ನಂತರ ಮತ್ತೆ ಒಂದು ಹೊಸ ಬೆಳಕು ಬಂದಿತು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಒಂದು ಸುಂದರವಾದ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.